ಆಕಾಶ ನೋಡಿದ್ರಲ್ಲ? ನೋಡಿದ್ರೆ ಅವ್ರಿಗೆ ಹತ್ರ ಪರಿಚಯ, ಹತ್ರ ಸಿಕ್ಕಾಪಟ್ಟೆ ಹತ್ರ, ಅವ್ರ ಮನೆಗೂ ಆಕಾಶಕ್ಕೂ ಬಹಳ ಹತ್ರ, ಬೇಕಾದಷ್ಟು ಸಲ ನೋಡಿದಾರೆ. ಆಕಾಶದಲ್ಲಿ ಮೋಡ ಇರುತ್ತಲ್ಲ, ಏನಕ್ಕೆ? ಮೋಡ ಮಳೆ ಬರುತ್ತಲ್ಲ, ಕ್ಲೌಡ್ಸ್. ಅದು ಮಳೆ ಬರುತ್ತಲ್ಲ, ಕ್ಲೌಡ್ಸ್. ಅದು ಫುಲ್ ಹೇಳಿಲ್ಲ ನೀವು, ಹೇಳ್ಬಿಟ್ಟೆ ಅಂತ ನಿಂತ್ಕೊಂಡ್ರಾ? ಇನ್ನು ಹೇಳ್ತಾ ಇದ್ರಿ, ಸ್ಟಾರ್ಟ್ ಮಾಡಿರೋದಷ್ಟೇ. ಮೋಡ ಯಾವಾಗ್ಲೂ ಇರುತ್ತೆ, ಯಾವಾಗ್ಲೂ ಇರುತ್ತೆ. ಅದು ಯಾಕಿರುತ್ತೆ ಅಂದ್ರೆ ಯಾವಾಗ್ಲೂ ಅಷ್ಟೇ ಅಷ್ಟೇ. ಮೋಡ ಏನಕ್ಕಿರುತ್ತೆ? ಏನಕ್ಕಿರುತ್ತೆ ಗೊತ್ತಿಲ್ಲ. ಏನಕ್ಕೆ ಗೊತ್ತೇ ಇಲ್ಲ. ದಿನ ನೋಡ್ತೀನಿ, ದಿನ ನೋಡ್ತೀರಾ, ಬಟ್ ಏನಕ್ಕಿರುತ್ತೆ ಅಂತ ಗೊತ್ತಿಲ್ಲ, ತಿಳ್ಕೊಳಕ್ಕೂ ಹೋಗಿಲ್ಲ. ಇಲ್ಲ, ಅದು ಆಕಾಶದಲ್ಲಿ ಇವ್ರಿಗೆ ಏನ್ ಮಾಡಕ್ಕೆ? ಮನೇಲಿ ಪಾತ್ರೆ ಗೀತ್ರೆ ಯಾವ್ದಾದ್ರು ಸೀದೋಗಿದ್ರೆ ತಿಳ್ಕೊತಾರೆ. ಹೌದು. ಮಳೆ ಬರೋದಕ್ಕೋಸ್ಕರ ಮೋಡ ಇರುತ್ತೆ. ಹೆಂಗ್ ಬರುತ್ತೆ ಮಳೆ? ಜೋರಾಗಿ ಬರುತ್ತೆ, ನೀರಾಗಿ ಬರುತ್ತೆ ಮಳೆ. ನೀರಾಗೆ ಬರ್ಬೇಕು, ಇನ್ನೆಂಗ್ ಬರಕಾಗ್ತದೆ? ನೀರಾಗಿ ಮಳೆ ಬರುತ್ತೆ. ಕರೆಕ್ಟ್, ನೀರಾಗಿ ಮಳೆ ಬರುತ್ತೆ. ನಮಗ್ ಗೊತ್ತಿರ್ಲಿಲ್ಲ, ಬಹಳ ಯಾರಿಗೂ ಗೊತ್ತಿರ್ಲಿಲ್ಲ ಮಳೆ ನೀರಾಗಿ ಬರುತ್ತೆ ಅಂತ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಒಂದು ಹೊಸ ನೀತಿ ಪಾಠ ಹೇಳ್ಕೊಟ್ರು. ಮಳೆ ಬರೋದು ನೀರಾಗಿ, ಗಟ್ಟಿಯಾಗಿ ಇಟ್ಗೆ ಬಂದಂಗೆ ಬರಲ್ಲ, ನೀರಾಗೆ ಮಳೆ ಬರೋದು. ಓಕೆ, ಮೋಡ ಏನಕ್ಕೆ ತೇಲ್ತಾ ಇರುತ್ತೆ? ಯೋಚನೆ ಮಾಡಿ. ಮಳೆ ಬರೋದಕ್ಕೆ. ಮೋಡ ತೇಲ್ತಾ ಇರುತ್ತೆ, ಅದು ಸ್ವಲ್ಪ ಲೈಟ್ ವೇಟ್ ಆಗಿರತ್ತಲ್ಲ, ಅದಕ್ಕೆ. ಅದು ಲೈಟ್ ವೇಟ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಮೋಡ ತೇಲ್ತಾ ಇರುತ್ತೆ. ಹೌದು. ಹೆಂಗ್ ಗೊತ್ತು ನಿಮ್ಗೆ ಅದು ಲೈಟ್ ವೇಟ್ ಅಂತ? ಅದು ಸಮುದ್ರದ ನೀರು ಹೋಗ್ಬಿಟ್ಟು ಡ್ರೈ ಆಗ್ಬಿಟ್ಟು, ಅದರಲ್ಲಿ ಸಮುದ್ರದ ನೀರು ಇವ್ರ ಮನೆಗೆ ತಗೊಂಡೋಗಿ ಬಕೆಟ್ ಅಲ್ಲಿ ಡ್ರೈ ಮಾಡ್ಬಿಟ್ಟು ಫ್ರೈ, ಅದಲ್ಲ ಅದು ಅಲ್ಲ, ಇರಿ ಯೋಚನೆ ಮಾಡ್ತಾರೆ. ಏನಿಲ್ಲ, ಅಷ್ಟೇ. ಸಮುದ್ರದ ನೀರು ಡ್ರೈ, ಅದು ಆವಿಯಾಗಿ ಮೇಲೆ ಹೋಗುತ್ತೆ. ಅದೇ ಯಾರು ತಗೊಂಡ್ ಹೋಗ್ತಾರೆ? ಅದೇ ಹೋಗುತ್ತೆ. ಹೆಂಗ್ ಹೋಗುತ್ತೆ? ಗಾಳಿಲಿ ಗಾಳಿ ಈ ಕಡೆಗೆ ಹೋಗುತ್ತೆ, ಮೇಲೆ ಹೋಗೋದು. ಹಿಂಗ್ ಗಾಳಿ ಮೇಲಕ್ ಬೀಸದ, ಅದ್ರ ಕೆಳಗಿಂದ ಗಾಳಿ ಬರೋದು? ಅಲ್ಲಲ್ಲ, ಮೇಲಿಂದ, ಮರದಿಂದ ಗಾಳಿ ಬರುತ್ತೆ. ಸೊ ನೀರ್ ಹೆಂಗ್ ಮೇಲೆ ಹೋಗುತ್ತೆ? ಲೈಟ್ ವೇಟ್ ಆಗಿರುತ್ತಲ್ಲ, ಅದಕ್ಕೆ. ನೀರ್ ಲೈಟ್ ವೇಟ್, ಅದು ಆವಿ ಆಗತ್ತೆ, ಸೊ ಮೇಲೆ ಹೋಗುತ್ತೆ. ಇವ್ರ ಮನೇಲಿ ಬಕೆಟ್ ಅಲ್ಲಿ ನೀರ್ ಇಟ್ಟಿದ್ರು, ಆವಿಯಾಗೆಲ್ಲ ಮೋಡಕ್ ಹೋಗಿ ಮೋಡದಲ್ಲಿ ಸೇರ್ಕೊಂಡಿರುತ್ತೆ. ಆಮೇಲೆ ಮಳೆ ಆಗುತ್ತೆ. ಮನೇಲಿ ಬತ್ಲ ಮನೇಲಿ ಇಟ್ಟಿರೋ ಬಕೆಟ್ ನೀರು ಇಲ್ಲ, ಬರೀ ಸಮುದ್ರದ ಮಾತ್ರ. ನಿಮ್ ಮನೆ ನೀರ್ ಕುಡಿಯಕ್ಕೆ ಇಟ್ಕೊಂಡಿರೋದು, ಲೋಟದಲ್ಲಿ ಇಟ್ಟಿರೋದು, ಅವೆಲ್ಲ ಆವಿಯಾಗ? ಇಲ್ಲ. ಇರಿ ಯೋಚನೆ ಮಾಡ್ತಾರೆ, ಮೋಡ ತೇಲ್ತಾ ಇರುತ್ತೆ. ಹೌದು, ಗೊತ್ತು. ಅದೇ ಏನಕ್ಕೆ? ಯಾಕೆ ನನ್ನೇ ಕೇಳ್ತಾರ ಅವ್ರು, ಯಾಕೆ ಅಂತ. ಅದು ಗಾಳಿ ಬೀಸುವಾಗ ಅದು ತೇಲ್ತಾ ಇರುತ್ತೆ ಸರ್. ಅದು ಗಾಳಿ ಬೀಸುವಾಗ ಅದು ತೇಲ್ತಾ ಇರುತ್ತೆ ಮೇಲೆ, ಅಗರ ಇರುತ್ತೆ, ಲೈಟ್ ವೆಯ್ಟ್. ಅದು ಲೈಟ್ ವೆಯ್ಟ್. ಹೌದು, ತೂಕ ಹಾಕಿ ನೋಡಿದಾರೆ ಇವರು, ಕಡೆ ತಗೊಂಡೋಗಿ. ಅದು ಲೈಟ್ ವೆಯ್ಟ್, ಅದು ತೂಕ ಹಾಕಿ ನೋಡಿದ್ರಲ್ಲ, ಲೈಟ್ ವೆಯ್ಟ್ ಆಗಿದೆ. ಸೊ ಅದರಿಂದ ನಾವಂಗೆ ಸರ್ ವೇಟ್ ಮಾಡಕ್ಕಾಗುತ್ತೆ, ತೂಕ ಮಾಡಕ್ಕಾಗುತ್ತೆ. ಅದು ಯೂಶಲಿ ಸ್ಟೈ ನ್ಯಾಚುರಲ್ ಅಲ್ವಾ, ಎಲ್ಲ ನ್ಯಾಚುರಲ್. ಆ ಮೋಡಗಳು ಗಾಳಿ ಬೀಸುವಾಗ ಅದು ತೇಲ್ತಾ ಇರುತ್ತೆ. ತೇಲ್ಕೊಂಡು ಎಲ್ಲಿ ಹೋಗುತ್ತೆ? ಅದಂಗೆ ಪಾಸ್ ಆಗ್ತಾ ಇರುತ್ತೆ. ಪಾಸ್ ಆಗುತ್ತೆ ಚಿಕ್ಕಪ್ಪನ ಮನೆಗೆ. ಎಲ್ಲಿಗೆ ಪಾಸ್ ಆಗುತ್ತೆ? ಸ್ಟೈಲಿಗೆ ಸುತ್ಕೊಂಡಿರುತ್ತೆ ಅದು. ಆಮೇಲೆ ಟ್ರಿಪ್ ಹೊಡಿತಾ ಇರುತ್ತೆ, ಸುತ್ಕೊಂಡು ಟ್ರಿಪ್ ಹೊಡ್ಕೊಂಡು ಅದ್ರ ಪಾಡ್ಗೆ ಅದಿರುತ್ತೆ. ಅದೇನಕ್ಕೆ ತೇಲುತ್ತೆ ಅಂತ ಗೊತ್ತಿಲ್ಲ. ಅದೇ ಲೈಟ್ ವೇಟ್ ಇರೋಕ್ಕೋಸ್ಕರ ತೇಲುತ್ತೆ. ಹೆಂಗ್ ಗೊತ್ತು ನಿಮಗೆ ಅದು ಲೈಟ್ ವೇಟ್ ಇದೆ ಅಂತ? ನೋಡ್ತೀವಲ್ವಾ, ಅದಂಗೆ ಪಾಸ್ ಆಗ್ತಾ ಇರ್ತೀವಿ. ನೋಡ್ತೀರ? ನೋಡಿ, ನಾನು ಲೈಟ್ ವೇಟ್ ಅಷ್ಟು. ನೀವು ಹೆವಿ ಆಗಿದ್ದೀರಾ, ನೀವು ತೇಲಕ್ಕ ಆಗಲ್ಲ. ಅಂದ್ರೆ ನೀವು ಲೈಟ್ ವೇಟ್ ಅದು. ಹೌದು. ಎಲ್ಲಿ ಓದಿದ್ರಿ ಇದನ್ನ? ಇದು ನಮ್ದು ಜನರಲ್ ಮೋಡ ಇವ್ರದೇ? ಇಲ್ಲ, ನಾವು ಚಿಕ್ಕದ್ರಿಂದ ಓದಿದೀವಿ. ಚಿಕ್ಕದ್ರಿಂದ ಓದಿದ್ವಿ. ಯಾವ ಬುಕ್ಕಲ್ಲಿ ಓದಿದ್ರಿ ಇದನ್ನ? ಲೈಟ್ ವೇಟ್ ಇರುತ್ತೆ ಮೋಡ ಸರ್. ಚಂದಮಾಮದಲ್ಲಿ ಓದಿದ್ರೆ? ಇಲ್ಲ, ನನ್ಗೆ ಗೊತ್ತಿಲ್ಲ. ಓದಿದೀನಿ, ಬುಕ್ಕಲ್ಲಿ ಓದಿದ್ದೀನಿ ಅಷ್ಟೇ. ಯಾವ ಬುಕ್ ಅಂತ ಗೊತ್ತಿಲ್ಲ ರೀ, ಅದು ಲೈಟ್ ವೇಟ್ ಇರುತ್ತೆ, ಅದಕ್ಕೋಸ್ಕರ ತೇಲುತ್ತೆ. ಹೌದು, ಗಾಳಿ ಜೋರಾಗಿ ಬರೋದ್ರಿಂದ ಹೌದು. ಗ್ಯಾರಂಟಿ. ಬೆಳಗ್ಗೆ ಎದ್ದು ಬಲಗಡೆನೆ ಎದ್ದೊಳ್ಬೇಕು ಅಂತಾರೆ, ಏನಕ್ಕೆ?
ಬಲಗಡೆ ಇದ್ರೆ ಏನ್ ಕೆಲಸ ಕಾರ್ಯ ಮಾಡಿದ್ರು ಒಳ್ಳೇದಾಗತ್ತೆ. ಬಲಗಡೆ ಎದ್ಬಿಟ್ಟು ಏನ್ ಕೆಲಸ ಕಾರ್ಯಗಳು ಮಾಡಿದ್ರು ಕೆಟ್ಟ ಕೆಲಸಗಳು ಮಾಡಿದ್ರು ಒಳ್ಳೇದೇ ಆಗುತ್ತೆ. ಅದಕ್ಕೋಸ್ಕರ ಬಲಗಡೆನೆ ಎದ್ದೇಳ್ಬೇಕು. ಕೆಟ್ಟ ಕೆಲಸ ಮಾಡಿದ್ರು ಇಲ್ಲ ಹಂಗಿಲ್ಲ, ಬಲಗಡೆ ಇದ್ರೆ ಎಲ್ಲ ಒಳ್ಳೆ ಕೆಲಸನೇ ಆಗತ್ತೆ. ಕೆಟ್ಟ ಕೆಲಸ ಆಗ್ಬಿಟ್ರೆ ಅಕಸ್ಮಾತ್ ಆಗಲ್ಲ. ಹೆಂಗ್ ಗೊತ್ತು? ನಮಗ್ ಗೊತ್ತು, ಬಲಗಡೆ ಎದ್ದು ದೇವ್ರ ಮುಖ ನೋಡಿರ್ತೀವಿ, ಇವತ್ತು ಯಾವ್ದು ಕೆಟ್ಟ ಕೆಲಸ ಆಗಲ್ಲ ಅಂತ ಗೊತ್ತಿರುತ್ತಲ್ಲ, ಅದಕ್ಕೆ ಬಲಗಡೆ ಹೇಳಿ ಅಂತ ಹೇಳಿರ್ತಾರೆ, ಅದಕ್ಕೆ ನಾವು ಬಲಗಡೆ ಎದ್ದೊಳ್ತೀವಿ. ಎಲ್ಲ ಒಳ್ಳೇದಾಗ್ಲಿ, ಎಲ್ಲಾದ್ರೂ ಹೋದ್ರು ಒಳ್ಳೇದಾಗ್ಲಿ, ಮನೆಗೆ ಒಳ್ಳೇದಾಗಿ ಬರ್ಲಿ ಅಂತ. ಮನೆಗೆ ಒಳ್ಳೊಳ್ಳೆ ಪದಾರ್ಥಗಳು ಬರ್ಲಿ ಅಂತ. ಹೊರಗಡೆ ಹೋದವರು ಚೆನ್ನಾಗಿ ಮನೆಗೆ ಬರ್ಲಿ ಅಂತ. ಹೊರಗಡೆ ಹೋದವರು ಚೆನ್ನಾಗಿಲ್ದೆ ಹೊರಗಡೆ ಹೋದವರು ಒಳಗಡೆ ಬರ್ತಾ ಚೆನ್ನಾಗಿ ಬರ್ಲಿ, ಮೇಕಪ್ ಗಿಕಪ್ ಮಾಡ್ಕೊಂಡು. ಮೇಕಪ್ ಅಲ್ಲ ರೀ, ಏನಾದ್ರೂ ತೊಂದರೆಗಳಾಗುತ್ತಲ್ಲ ಹೊರಗಡೆ ಹೋದ್ರೆ, ಹಂಗೆ ಚೆನ್ನಾಗಿ ಬರ್ಲಿ ಅಂತ. ಚೆನ್ನಾಗಿ ಬರ್ಲಿ, ತೊಂದರೆ ಆಗ್ಬಾರ್ದು ಅಂತ ಬಲಗಡೆ ಎದ್ದೇಳ್ಬೇಕು ಅಂತಾರೆ. ಬಲಗಡೆ ಇದ್ರೆ ಎಲ್ಲಾ ಕೆಲಸಗಳು ಒಳ್ಳೇದಾಗುತ್ತೆ ಅಂತಲೇ ಬಲಗಡೆ ಇದ್ರೆ ಎಲ್ಲಾ ಕೆಲಸಗಳು ರಾಜ್ಯದಲ್ಲಿ ಎಲ್ಲಾ ಕೆಲಸಗಳು ಒಳ್ಳೇದಾಗುತ್ತೆ. ನಿಮ್ಗೆ ಒಳ್ಳೇದಾಗ್ಲಿ ಅಂತ. ನಮಗೂ ಒಳ್ಳೇದಾಗ್ಬೇಕು. ಕರ್ನಾಟಕದಲ್ಲಿ ಇಲ್ಲ ನಮಗ್ ಮಾತ್ರ ಎಲ್ರಿಗೂ ಒಳ್ಳೇದಾಗಿದ್ರೆ ಅವ್ರೆಲ್ರು ಎದ್ದೇಳ್ತಾರೆ. ಬಲಗಡೆ ಇದ್ರೆ ಇಡೀ ಪ್ರಪಂಚಕ್ಕೆಲ್ಲ ಒಳ್ಳೇದಾಗುತ್ತೆ ಅಂತ ನೀವು ಬಲಗಡೆ ಎದ್ದೇಳೋದು? ಇಲ್ಲ, ನಮಗೋಸ್ಕರ ಇವ್ರಿಗೋಸ್ಕರ ಸ್ವಾರ್ಥ, ಇವ್ರಿಗೋಸ್ಕರ ಮಾತ್ರ ಇವ್ರು ಎದ್ದೇಳೋದು. ಬೇರೆಯವ್ರು ಹೆಂಗಾರ ಎದ್ರೆ ಬಲಗಡೆ ನಾವೆಲ್ಲೂ ಬೀಳಲ್ಲ, ಲೈಫ್ ಅಲ್ಲಿ ಚೆನ್ನಾಗಿರ್ತೀವಿ, ಒಳ್ಳೆ ಕೆಲ್ಸಗಳಾಗ್ಲಿ ಅಂತ. ಒಂದು ದಿನ ಬಲಗಡೆ ಇದ್ರೆ ಇಡೀ ಲೈಫ್ ಲಾಂಗ್ ಎಲ್ಲೂ ಬೀಳಲ್ಲ ಅಂತ ಇವ್ರು ಬಲಗಡೆ ಎದ್ದೇಳ್ತಾರೆ. ಒಂದೇ ಒಂದ್ ದಿನದಲ್ಲಿ ಇಡೀ ಲೈಫ್ ಲಾಂಗ್ ತೀರ್ಮಾನ ಮಾಡ್ತಾರೆ ಅವರು. ಲೈಫ್ ಲಾಂಗ್ ಎಲ್ಲೂ ಬೀಳಲ್ಲ ಅಂತ ನೀವು ಬಲಗಡೆ ಅವತ್ತಿಗೆ ಮಾತ್ರ. ತಿರುಗಿ ಮಾರನೇ ದಿನ ಬಲಗಡೆ ಬೆಳಗ್ಗೆ ಮರ್ತ್ಬಿಟ್ಟು ನಿದ್ದೆಗಣ್ಣಲ್ಲಿ ಎಡಗಡೆ ಎದ್ಬಿಟ್ರೆ ಎದ್ದಾದ್ರೆ ಗ್ರಾಚಾರ ಸರಿ ಇರುತ್ತೆ. ಗ್ರಾಚಾರ ಸರಿಯಾಗಿರುತ್ತೆ. ಧಾನ್ಯಗಳಿಗೂ ಬೆಳೆಗಳಿಗೂ ಏನ್ ವ್ಯತ್ಯಾಸ? ಅದು ಫುಲ್ ಆಗಿದೆ ಧಾನ್ಯ ಅಂತೀವಿ. ಫುಲ್ ಮನೆ ತುಂಬಾ ಇಲ್ಲ ಅದು ಫುಲ್ ಆಗಿದೆ ದಾಲು. ಅದಾಗಿದ್ರೆ ದಾಲ್ ಅಂತಾರೆ. ಮೊಳೆ ಕಟ್ಟಿದ್ರೆ ಅದು ನವಧಾನ್ಯ ಅಂತೀವಿ. ಮೊಳಕೆ ಕಟ್ಟಿದ್ರೆ ಅದು ನವಧಾನ್ಯ ಅಂತೀವಿ. ಇದೆಲ್ಲ ಬೇಳೆ ಅಂತೀವಿ. ಅದು ಅಷ್ಟು ಗೊತ್ತಿಲ್ಲ. ಬೇಳೆ ಅಂತಾರ ಅವರು? ಇಲ್ಲ ತೊಗರಿ ಬೇಳೆ ಆತರ ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ಅಷ್ಟು ಗೊತ್ತಿಲ್ಲ, ಅಡಿಗೆ ಮಾಡೋದಿಲ್ಲ ಪಾಪ. ಅವ್ರ ಮನೆಯವ್ರಿಗೆ ಅಡಿಗೆ ಮಾಡಕ್ ಬಿಟ್ಬಿಡ್ತಾರೆ ಪಾಪ. ಇವ್ರಿಗೆ ಅದ್ರ ಬಗ್ಗೆ ಕಾಳುಗಳು ಧಾನ್ಯಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇವ್ರು ಅವ್ರ ಮನೆಯವ್ರಿಗೆ ಅಡಿಗೆ ಮಾಡೋದು ಯಾರು? ಮಾಡ್ತೀವಿ. ಮತ್ತೆ ಕಾಳುಗಳು ಧಾನ್ಯಗಳು ನಿಮ್ಗೆ ಗೊತ್ತು. ಡಿಫ್ರೆನ್ಸ್ ಗೊತ್ತು. ಡಿಫ್ರೆನ್ಸ್ ಗೊತ್ತಷ್ಟೇ. ಜಾಸ್ತಿ ಅವ್ರ ಮನೆಯವ್ರು ಕೆಲಸ ಮಾಡೋದ್ರಿಂದ, ಸಾರು ಅಡಿಗೆ ಅನ್ನ ಎಲ್ಲ ಅವ್ರು ಮಾಡೋದ್ರಿಂದ ಕಾಳುಗೂ ಧಾನ್ಯಗಳಿಗೂ ಅಷ್ಟು ಡಿಫ್ರೆನ್ಸ್ ಗೊತ್ತಿಲ್ಲ. ಅವ್ರು ಮಾಡಲ್ಲ. ನೀವೇ ಹಾಕೋದೊಟ್ಟಲ್ಲಿ ಒಂದು ಅಂದಾಜಕ್ಕೆ ತೆಗೆದು ಹಾಕ್ಬಿಡ್ತೀರಾ? ಇಲ್ಲ, ಡಿಫ್ರೆನ್ಸ್ ಗೊತ್ತಿಲ್ಲ ನನಗೆ ಅಷ್ಟೇ. ಡಿಫ್ರೆನ್ಸ್ ಗೊತ್ತಿಲ್ಲ. ಯಾವ್ದಾದ್ರು ನೀವು ಕೆಲವು ಮೀನಿಂಗ್ ನನಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ನವಧಾನ್ಯ ಅಂದ್ರೆ ಗೊತ್ತು, ದಾಲ್ ಅಂದ್ರೆ ಗೊತ್ತು. ದಾಲ್ ಅಂದ್ರೆ ಗೊತ್ತು. ಫುಲ್ ಆಗಿದ್ರೆ ಧಾನ್ಯ, ಅದನ್ನ ಮುರಿದ್ರೆ ಮೂಟೆ ಗಟ್ಲೆ ಫುಲ್ ಇವ್ರ ಮನೆ ತುಂಬಾ ತುಂಬಿದ್ರೆ ಧಾನ್ಯ, ಅದನ್ನ ಮುರಿದ್ರೆ ಅದು ಬೇಳೆ. ಏನೇ ಮುರಿದ್ರು ಇಲ್ಲ, ಬೇಳೆ ಧಾನ್ಯನ್ ಮುರಿದ್ರೆ ಮಾತ್ರ ಬೇಳೆ ಆಗೋದು. ಧಾನ್ಯಗಳನ್ನ ಮುರಿದ್ರೆ ಮಾತ್ರ ಬೇಳೆಗಳಾಗೋದು. ಹೊಡೆದ್ರೆ ಏನಾದ್ರು ಹೊಡೆದ್ರು ಮುರಿದ್ರು. ಕೋಲ್ ತಗೊಂಡು ಹೊಡೆದ್ರೆ, ಧಾನ್ಯಗಳಿಗೆ ಕೋಲ್ ತಗೊಂಡು ಹೊಡೆದ್ರೆ ಅದು ಬೇಳೆ ಆಗುತ್ತೆ. ಕರೆಕ್ಟಾ? ಟೆಲಿಗ್ರಾಮ್ ಅಂದ್ರೆ ಏನು? ಆ ಕಾಲದಲ್ಲಿ ಫೋನು ಏನು ಇಲ್ಲದೆ ಇತ್ತು. ಅವಾಗ ಬಂದು ಟೆಲಿಗ್ರಾಮ್ ಊರಿಂದ ಕಳಿಸ್ತಾ ಇದ್ರು. ಯಾರನ್ನ ಸತ್ತೋದ್ರೆ ಇಲ್ಲ ಒಂದೇನೋ ವಿಶೇಷಕ್ಕೆ ಹೋಗೋಕ್ಕಾಗ್ಲಿಲ್ಲ ಅಂದ್ರೆ ಜಲ್ದಿ ಅವ್ರಿಗೆ ಟೆಲಿಗ್ರಾಮ್ ಕಳಿಸ್ತಿದ್ರು. ಅವರೇ ಬಂದು ಹೇಳಕ್ ಆಗ್ತಿರ್ಲಿಲ್ಲ. ಇಲ್ಲ, ಆಗ್ತಿರ್ಲಿಲ್ಲ. ತುಂಬಾ ದೂರ ಇರೋರು ಟೆಲಿಗ್ರಾಮ್ ನಲ್ಲೇ ಕಳಿಸ್ತಾರೆ. ಅವರು ಟೆಲಿಗ್ರಾಮ್ ಅಲ್ಲೇ ನೋಡ್ಕೊಂಡು ಹೋಗ್ಬಿಡೋರು. ಇಲ್ಲ ಇವ್ರು ಹೋಗ್ತಾರೆ. ಟೆಲಿಗ್ರಾಮ್ ಬಂದಾಗ ಇವ್ರು ಹೋಗ್ತಿದ್ರು ಅಷ್ಟೇ. ಅದೇ ಟೆಲಿಗ್ರಾಮ್. ಹೌದು. ಅದ್ರ ಅರ್ಥ ಗೊತ್ತಿಲ್ಲ. ಗೊತ್ತಿಲ್ಲ. ಒಟ್ಟಲ್ಲಿ ಟೆಲಿಗ್ರಾಮ್ ಅಂದ್ರೆ ಸತೋದಾಗ ಕಳ್ಸೋದು. ಒಳ್ಳೆಗೆ ಏನ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಟೆಲಿಗ್ರಾಮ್ ಕಳಿಸ್ತಾ ಇದ್ರು. ಸಾರ್ಗಿರ್ ಮಾಡಕ್ ಯೂಸ್ ಆಗುತ್ತೆ. ಇವಾಗ ಅವ್ರಿಗೆ ಏನೋ ಒಂದು ಏಟ್ ಗಿಟ್ ಬಿದ್ರೇನೋ ಅವಾಗ ದೂರ ಇದ್ರೆ ಟೆಲಿಗ್ರಾಮ್ ಕಳಿಸ್ತಾರೆ. ಅಷ್ಟು ಗೊತ್ತು. ಅದು ಎಲ್ಲೂ ಇರಲ್ಲ. ಟೆಲಿಗ್ರಾಮ್ ಎಲ್ಲೂ ಇರಲ್ಲ. ಸುಮ್ಮನೆ ನಾನು ಕೇಳ್ತಾ ಇರೋದು. ಎಲ್ಲೂ ಇರಲ್ಲ ಟೆಲಿಗ್ರಾಮ್. ಅದು ಒಂದು ವೇ ಆಫ್ ಕಮ್ಯುನಿಕೇಶನ್. ಎಲ್ಲಿರೋದು? ಇದು ಪೋಸ್ಟ್ ಆಫೀಸ್ ಅಲ್ಲಿ ಇರುತ್ತೆ ಅನ್ಕೋತಾರೆ. ಪೋಸ್ಟ್ ಆಫೀಸ್ ಅಲ್ಲಿ ಇರುತ್ತೆ ಅಂತ ಅನ್ಕೋತಾರೆ. ಬೇರೆ ಕಡೆ ಎಲ್ಲಿದ್ರೂ ಇರ್ಬೋದು. ಚೌಲ್ಟ್ರಿಲ್ ಇರ್ಬೋದು, ಥಿಯೇಟ್ರಲ್ಲಿ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. ಬಟ್ ಇವ್ರು ಅನ್ಕೊಂಡಿದ್ದಾರೆ ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದೇನೋ ಅಂತ ಒಂದು ಡೌಟ್ ಅಲ್ಲಿ ಅನ್ಕೊಂಡಿದ್ದಾರೆ. ಅಲ್ಲಿದ್ರು ಇರ್ಬೋದು. ಅದರಿಂದ ಏನು ಉಪಯೋಗ? 2 ಸೆಂಟೆನ್ಸ್ ಅಲ್ಲಿ ಕಳಿಸೋ ಮೆಸೇಜ್ಗಳು ಬೇಗ ಹೋಗಿ ಸೇರತ್ತೆ ಅಂತ ಅಷ್ಟೇ. ಯಾರ್ಯಾರೋ 2 ಸೆಂಟೆನ್ಸ್ ಅಲ್ಲಿ ಮೆಸೇಜ್ ಕಳ್ಸೋದು, ಇವ್ರಿಗೆ ಬಂದ್ ಸೇರೋದೇ ಟೆಲಿಗ್ರಾಮ್. ನಮ್ಗಲ್ಲ, ಎಲ್ಲಿಂದ ಯಾರಿಗ್ ಬೇಕಾದ್ರೂ ಕಮ್ಯುನಿಕೇಟ್ ಮಾಡಕ್ಕೆ ಅದೊಂದು ಮೋಡ್ ಆಫ್ ಕಮ್ಯುನಿಕೇಶನ್. ಒಂದು ಮೋಡ್ ಆಫ್ ಕಮ್ಯುನಿಕೇಶನ್. ಟೆಲಿಗ್ರಾಮ್ ಅಂದ್ರೆ ನಾವು ಬೇರೆ ಊರಿನಲ್ಲಿ ಇರುವ
ನಮ್ಮ ವಿಷಯ ಯಾವುದಾದ್ರೂ ವಿಷಯವನ್ನು ಬೇರೆ ಊರಿನಲ್ಲಿ ಇರುವವರಿಗೆ ತಿಳಿಸ್ಬೇಕಂತ ಹೇಳಿದ್ರೆ ನಾವು ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಅವರಿಗೆ ವಿಷಯವನ್ನು ತಿಳಿಸಿ ಅಲ್ಲಿದ್ದು ಅಡ್ರೆಸ್ ಎಲ್ಲ ಕೊಟ್ಟು ಈ ವಿಷಯವನ್ನು ಅವರಿಗೆ ತಿಳಿಸುವ ವಿಷಯ ತಿಳಿಸೋದೇ ಟೆಲಿಗ್ರಾಮ್ ಅಲ್ಲ ತಿಳಿಸುವ ಆ ಕ್ರಮಕ್ಕೆ ಟೆಲಿಗ್ರಾಮ್ ಕಳಿಸುದು ಅಂತ ಹೇಳ್ತಾರೆ. ಈಗ ನಮ್ಮನೇಲಿ ಏನಾದ್ರು ಆದ್ರೆ ನಾವ್ ಯಾಕೆ ಪೋಸ್ಟ್ ಆಫೀಸ್ ಹೋಗ್ತೀವಿ? ಅದು ಬೇಗ ಹೋಗುದಿಲ್ಲ. ಇದಾದ್ರೆ ವಿಷಯ ಅವರಿಗೆ ಬೇಗ ತಿಳಿಸೋದು. ಪೋಸ್ಟ್ ಆಫೀಸ್ ನಾವು ಕಾಗದ ಬರೆದು ಹಾಕಿದ್ರೆ 3-4 ದಿನ ಅಥವಾ ದೂರ ಆದ್ರೆ ಜಾಸ್ತಿ ದಿನ ಆಗ್ತದೆ. ಇದಾದ್ರೆ ಬೇಗ ಅವರಿಗೆ ಆ ವಿಷಯ ಅದು ಅವರಿಗೆ ಬೇಗ ತಲುಪ್ತದೆ. ಅದನ್ನು ಟೆಲಿಗ್ರಾಮ್ ಒಟ್ಟಲ್ಲಿ ಯಾವುದೇ ವಿಷಯನ ಪೋಸ್ಟ್ ಆಫೀಸ್ ತಗೊಂಡು ಹೋಗಿ ಹೇಳೋದೇ ಟೆಲಿಗ್ರಾಮ್ ಹೇಳಿ ಅದನ್ನು ಅವರಿಗೆ ಮುಟ್ಟಿಸ್ಬೇಕು. ನಾವು ಯಾರದ್ದು ಅಡ್ರೆಸ್ ಕೊಡ್ತೇವೆ, ಯಾರಿಗೆ ತಲುಪಬೇಕಂತ ಹೇಳ್ತೇವ ಅವರಿಗೆ ಅದನ್ನು ಆ ಪೋಸ್ಟ್ ಆಫೀಸ್ನವರು ಪ್ರಿಂಟ್ ಮಾಡಿ ಅದನ್ನು ಪೋಸ್ಟ್ ಮ್ಯಾನ್ ಮೂಲಕ ಅವರಿಗೆ ತಲುಪಿಸ್ತಾರೆ ಅದನ್ನು. ಅಥವಾ ಫೋನ್ ಇದ್ರೆ ಫೋನ್ ನಲ್ಲಿ ಹೇಳ್ತಾರೆ ಹೀಗೆ ನಿಮ್ಗೆ ಟೆಲಿಗ್ರಾಮ್ ಬಂದಿದೆ ಅಂತೇಳಿ. ಆ ಒಂದು ಕ್ರಮಕ್ಕೆ ಟೆಲಿಗ್ರಾಮ್ ಅಂತ ಹೇಳ್ತಾರೆ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತಾರಲ್ಲ, ಸರಿನಾ? ತಪ್ಪು ಅದು. ಯಾಕೆ? ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ಯಾರು ಇನ್ನೇನು ಇವಾಗ ಸಾಲ ಮಾಡಿ ಶೋಕಿ ಮಾಡುವಂತದ್ದು ಏನಕ್ಕೆ ಬೇಕದು? ಇವಾಗ ಸಾಲ ಮಾಡಿ ಶೋಕಿಯನ್ನು ಮಾಡ್ಬಿಡ್ತೀರಾ, ಆಮೇಲೆ ಅವ್ರು ಸಾಲ ಮಾಡಿರೋರು ಮನೆ ಹತ್ರ ಬಂದಾಗ ಅವಾಗ ಏನು ಉತ್ತರ ಕೊಡ್ತೀರಾ? ಅವಾಗ ಉತ್ತರ ಕೊಡಕ್ಕಾಗಲ್ಲ. ಅದಕ್ಕೆ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಕಾಲ್ ಚಾಚಬೇಕು. ನಮ್ಗೆ ಎಷ್ಟು ಆಗುತ್ತೆ ಅಷ್ಟರಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ಎಷ್ಟಿದೆ ಅಂತ ಹೆಂಗ್ ಗೊತ್ತು ಹೇಳಕ್ಕಾಗಲ್ಲ. ತಪ್ಪು ಯಾಕಂದ್ರೆ ಇಸ್ಕೊಂಡಿರೋ ದುಡ್ಡು ಮಜಾ ಮಾಡಿ ಆಮೇಲೆ ಅವ್ರಿಗೇನ್ ಕೊಡ್ತಾರೆ ವಾಪಸ್ಸು. ತಪ್ಪ ಅಂತೀರಾ? ತಪ್ಪು. ನೀವ್ ಎಷ್ಟು ಸಾಲ ಇಸ್ಕೊಂಡಿದ್ರಿ ಇದುವರೆಗೂ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ಅವರು ಸಾಲ ಇಸ್ಕೊಂಡಿಲ್ಲ, ಯಾಕಂದ್ರೆ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ. ATM ಗಳೆಲ್ಲ ಅವ್ರದೇ. ತಪ್ಪದು. ಸಾಲ ಮಾಡಿ ಸೋಕಿ ಮಾಡೋದ್ರಲ್ಲಿ ಏನಿದೆ? ಆಮೇಲೆ ಕಷ್ಟ ಬರುತ್ತೆ. ಸಾಲ ಮಾಡಿ ಸಾಲದವ್ರು ಬರ್ತಾರೆ ಮನೆ ಹತ್ರಕ್ಕೆ. ಅದೊಂದೇ ಮೇನ್ ಕಾರಣ. ಸಾಲದವ್ರು ಮನೆ ಹತ್ರ ಬರೋದ್ರಿಂದ ಸಾಲ ಮಾಡಬಾರ್ದು. ಅವ್ರ ಅಕಸ್ಮಾತ್ ಕೊಟ್ಬಿಟ್ಟು ಮನೆ ಹತ್ರ ಬರದೆ ಹೋದ್ರೆ ಮಾಡ್ಬೋದು. ಮನೆ ಹತ್ರ ಬಂದೇ ಬರ್ತಾರೆ. ಸಾಲ ಕೊಟ್ಟವ್ರು ಬರಲ್ವಾ? ಬಂದೇ ಬರ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಸಾಲ ಮಾಡಬಾರ್ದು. ಬರದೇ ಹೋದ್ರೆ ಅವರು ಬಂದೇ ಬರ್ತಾರೆ. ಸಾಲ ಕೊಟ್ಟವ್ರು ಬರಲ್ವಾ? ಬರ್ತಾರೆ. ಬರದೇ ಹೋದ್ರೆ ಸಾಲ ಇಸ್ಕೋಬಹುದು. ಬರ್ದೇ ಇದ್ರೆ ಇಸ್ಕೋಬಹುದು. ಮನೆ ಹತ್ರ ಬರದೇ ಹೋದ್ರೆ ಸಾಲ ಇಸ್ಕೋಬಹುದು. ಅವ್ರ ಮನೆ ಹತ್ರ ಬರೋದ್ರಿಂದ ಅವ್ರ ಹತ್ರ ಸಾಲ ಇಸ್ಕೋಬಹುದು. ಅರ್ಜೆಂಟ್ ಇರೋರು ಬರ್ತಾರಲ್ಲ, ಸಾಲ ಮಾಡಿ ಕೊಟ್ಟಿರೋರು ಬರ್ತಾರೆ. ಅದಕ್ಕೆ ಇಸ್ಕೋಬಾರ್ದು. ಯಾರು ಎಷ್ಟು ಹಾಸಿಗೆ ಎಷ್ಟು ಇರುತ್ತೋ ಅಷ್ಟೇ ಕಾಲ್ ಚಾಚ್ಬೇಕಷ್ಟೇ.